ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಜೋರಾಗಿದೆ. ನಾನೀಗ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಶ್ರೀ ದತ್ತ ವೆಂಕಟೇಶ್ವರನಿಗೆ ಇವತ್ತು ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ. ಭೂದೇವಿ ಶ್ರೀದೇವಿಯೊಂದಿಗೆ ವಿರಾಜಮಾನರಾಗಿರುವಂಥ ಶ್ರೀ ದತ್ತ ವೆಂಕಟೇಶ್ವರನಿಗೆ ಇವತ್ತು ಗುರುವಾಯೂರಪ್ಪ ಅಲಂಕಾರವನ್ನು ಮಾಡಲಾಗಿದೆ. ನಾಡಿನ ಸಮಸ್ತ ಜನತೆಗೂ ಸಹ ಇವತ್ತು ಆರೋಗ್ಯವನ್ನು ಕಲ್ಪಿಸಬೇಕು, ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ವಿಶೇಷವಾದಂತಹ ಗುರುವಾಯೂರಪ್ಪ ಅಲಂಕಾರವನ್ನು ಮಾಡಲಾಗಿದೆ. ಇಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಉತ್ತರ ಬಾಗಿಲಿನ ಮುಖಾಂತರ ಬಂದು ಶ್ರೀಮನ್ ನಾರಾಯಣನ ದರ್ಶನವನ್ನು ಪಡೆದರೆ ಎಲ್ಲವೂ ಒಳಿತಾಗ್ತದೆ, ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನೋ ನಂಬಿಕೆ ಇದೆ. ಇದೇ ಕಾರಣಕ್ಕಾಗಿ ಇವತ್ತು ಪ್ರಾತಃ ಕಾಲದಿಂದಲೂ ವಿಶೇಷವಾದಂಥ ಅಭಿಷೇಕ, ಪೂಜೆ, ಮಂಗಳಾರತಿ ಸೇರಿದಂತೆ ಅಲಂಕಾರವನ್ನು ಸಹ ಮಾಡಲಾಗಿದೆ. ನೀವು ಅಲಂಕಾರವನ್ನು ನೋಡ್ತಾ ಇರ್ಬೋದು. ಶ್ರೀಮನ್ನಾರಾಯಣ ಅಲಂಕಾರ ಪ್ರಿಯ, ಹೀಗಾಗಿ ಆತನಿಗೆ ಸಂಪೂರ್ಣವಾದಂತಹ ಅಲಂಕಾರವನ್ನು, ಒಂದು ಕಡೆ ಹೂವಿನ ಅಲಂಕಾರ, ಸಕಲ ಆಭರಣಗಳ ಅಲಂಕಾರವನ್ನು ಮಾಡಲಾಗಿದೆ. ಶಂಖ ಗದೆಯೊಂದಿಗೆ ಶ್ರೀಮನ್ನಾರಾಯಣ ರಾರಾಜಿಸ್ತಾ ಇರುವಂತಹ ಈ ಒಂದು ಚಿತ್ರಣವನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾವಿರಾರು ಭಕ್ತರು ಇವತ್ತು ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತಿನ ವಿಶೇಷತೆ ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣನನ್ನು ಉತ್ತರ ದ್ವಾರದ ಮುಖಾಂತರವೇ ನೋಡಬೇಕು ಅಂತೇಳಿ. ಯಾಕಂದರೆ ಪ್ರತಿ ದಿನವೂ ಸಹ ಅಂದರೆ ವರ್ಷ ಪೂರ್ತಿ ಪೂರ್ವಾಭಿಮುಖವಾಗಿ ಇರುವಂತಹ ದ್ವಾರದ ಮುಖಾಂತರವಾಗಿ ಭಕ್ತರು ಆಗಮಿಸ್ತಾರೆ. ಆಗಮಿಸಿ ಆ ಒಂದು ದರ್ಶನವನ್ನು ಪಡಿತಾರೆ. ಇವತ್ತು ಏನು ಶ್ರೀಮನ್ನಾರಾಯಣನಿಗೆ ಉತ್ತರ ದ್ವಾರದ ಮುಖಾಂತರ, ಅಂದರೆ ಈ ಒಂದು ದ್ವಾರ ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುವಂಥದ್ದು. ಈ ದ್ವಾರದ ಮುಖಾಂತರವಾಗಿ ಸಾವಿರಾರು ಭಕ್ತರು ಬಂದು ಶ್ರೀಮನ್ನಾರಾಯಣನ ಇವತ್ತು ದರ್ಶನವನ್ನು ಪಡೆದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ, ಆತನ ಸನ್ನಿಧಿಗೆ ನಾವು ಹೋಗ್ಬೋದು ಅಂತೇಳಿ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಗೋವಿಂದನ ನಾಮವನ್ನು ಸ್ಮರಿಸುತ್ತಾ ಎಲ್ಲರೂ ಸಹ ದರ್ಶನಕ್ಕೆ ಬರ್ತಾ ಇರುವಂಥದ್ದು. ಬೆಳಗ್ಗೆ 5:30ರಿಂದಲೂ ಸಹ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ಶ್ರೀಮನ್ನಾರಾಯಣನ ದರ್ಶನವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿಯವರೆಗೂ ಸಹ ಇವತ್ತು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಒಂದು ದರ್ಶನದ ವ್ಯವಸ್ಥೆಯನ್ನು ಮಾಡಿದೆ. ಈ ದರ್ಶನವನ್ನು ಮಾಡುವ ಮುಖಾಂತರ ನಾಡಿಗೆ ಒಳಿತಾಗಲಿ, ಎಲ್ಲರಿಗೂ ಒಳಿತಾಗಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗಿದ್ರೆ ಬನ್ನಿ, ಇವತ್ತಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಶ್ರೀ ದತ್ತ ವೆಂಕಟೇಶ್ವರನಿಗೆ ಮಾಡಿರುವಂಥ ಅಲಂಕಾರದ ವಿಶೇಷತೆ ಏನು, ಇಂದಿನ ವಿಶೇಷತೆ ಏನು, ಈ ಬಗ್ಗೆ ಮಾತಾಡಲಿಕ್ಕೆ ಆಶ್ರಮದ ಕಿರಿಯ ಶ್ರೀಗಳಾದಂಥ ವಿಜಯಾನಂದ ತೀರ್ಥ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಆ ಶ್ರೀಗಳು ಇವತ್ತು ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಜೋರಾಗಿದೆ. ಗಣಪತಿ ಆಶ್ರಮದಲ್ಲೂ ಸಹ ವಿಶೇಷವಾಗಿ ಉತ್ತರ ದ್ವಾರದ ಮುಖಾಂತರವಾಗಿ ದತ್ತ ವೆಂಕಟೇಶ್ವರನ ದರ್ಶನ ಆಗ್ತದೆ. ಏನು ಇವತ್ತಿನ ವಿಶೇಷ? ಇವತ್ತು ಬಹಳ ವಿಶೇಷ ವೈಕುಂಠ ದ್ವಾರ ದರ್ಶನ ಅಂತ, ಉತ್ತರ ದ್ವಾರ ದರ್ಶನ ಅಂಥೇಳಿ ನಾವು ನಮ್ಮ ಸಂಪ್ರದಾಯದಲ್ಲಿ ಎಲ್ಲೋ ಹೋದ್ಮೇಲೆ ಅಥವಾ ಈ ದೇಹ ಬಿಟ್ಟ ಮೇಲೆ ಅನ್ನೋದಿಲ್ಲ, ಇಲ್ಲಿರುವಾಗಲೇ ಆನಂದ ಅನುಭವಿಸೋದು. ಆ ಥರದ ವೈಕುಂಠವನ್ನು ಇಲ್ಲೇ ಅನುಭವಿಸ್ತಾ ಇದ್ದೀವಿ ಅನ್ನೋದಕ್ಕೆ ಪ್ರತೀಕವಾಗಿ ಇವತ್ತು ಸ್ವಾಮಿ ದರ್ಶನ ಉತ್ತರ ದ್ವಾರದಲ್ಲಿ ಎಲ್ಲರೂ ಕೂಡ ಪಡ್ಕೋತಾ ಇದ್ದಾರೆ. ಸಹಸ್ರಾರು ಮಂದಿ ಭಕ್ತರು ಬಂದು ಸ್ವಾಮಿ ದರ್ಶನ ಮಾಡ್ತಾ ಇದ್ದಾರೆ. ಅಸ್ಮಿನ್ ಪರಾತ್ಮನ್ ನಾನು ಪಾದ್ಮಕಲ್ಪೆ ಅನ್ನುವಂಥ ಒಂದು ಶ್ಲೋಕದಲ್ಲಿ ನಿರುಂಧಿ ವಾತಾಲಯ ವಾಸ ವಿಷ್ಣು, ನಮ್ಮ ರೋಗ ರಾಶಿಯನ್ನೆಲ್ಲ ಹೋಗಿಸು ಅಂತ ಹೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದು ನಾರಾಯಣೀಯಂ ಅನ್ನುವಂಥ ಸ್ತೋತ್ರದಲ್ಲಿ. ಅದಕ್ಕೆ ಸ್ವಾಮೀಜಿಯವರ ಅಪ್ಪಣೆಯಿಂದ ಇವತ್ತು ಸ್ವಾಮಿಗೆ ಗುರುವಾಯೂರಪ್ಪನ ಅಲಂಕಾರವನ್ನು ಮಾಡಲಾಗಿದೆ. ಬಹಳ ವಿಶೇಷವಾಗಿ ನಮ್ಮ ಕನ್ನಡದವರು ಕೂಡ ಗುರುವಾಯೂರಪ್ಪನ ಹತ್ರ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಹೋಗೋಕ್ಕಾಗದೇ ಇರೋರು ಇಲ್ಲೇ ಸ್ವಾಮಿಯ ದರ್ಶನ ಪಡೀತಾ ಇದ್ದಾರೆ. ತಿರುಪತಿ ತಿಮ್ಮಪ್ಪನನ್ನು ನೋಡೋಕ್ಕಾಗದೇ ಇರೋರು ಸ್ವಾಮಿ ದರ್ಶನ ಇಲ್ಲೇ ಪಡ್ಕೊಂಡು ಅಲ್ಲಿ ಹೋಗಿರೋವಂಥ ಭಾವನೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಅಂತಹ ಸ್ವಾಮಿಯ ದರ್ಶನವನ್ನು ಇವತ್ತು ಮಾಡ್ತಾ ಇದ್ದೀವಿ. ವೈಕುಂಠದಲ್ಲಿ ಎಲ್ಲ ದೇವತೆಗಳು ಹೋಗಿ ದರ್ಶನ ಮಾಡುವಂಥ ಸಂದರ್ಭ, ಅದನ್ನು ನಾವಿಲ್ಲೇ ಅನುಭವಿಸ್ತಾ ಇದ್ದೀವಿ. ಅಲ್ಲಿ ಹಾಗೆ ದೇವತೆಗಳು ಹೋಗಿ ಸ್ವಾಮಿ ದರ್ಶನ ಪಡ್ಕೋತಾರೋ ಹಾಗೆ ನಾವಿಲ್ಲಿ ಸ್ವಾಮಿ ದರ್ಶನವನ್ನು ಮಾಡ್ಕೋತಾ ಇದ್ವಿ. ಅದು ಪ್ರತೀಕವಾಗಿ ಇವತ್ತು ವೈಕುಂಠ ದ್ವಾರ ದರ್ಶನ. ಸಾಮಾನ್ಯವಾಗಿ ವರ್ಷ ಪೂರ್ತಿ ಪೂರ್ವಾಭಿಮುಖವಾದಂಥ ದ್ವಾರದಲ್ಲಿ ಬರ್ತಾರೆ, ಇವತ್ತು ಉತ್ತರ ದ್ವಾರದಲ್ಲಿ ಬರ್ತದೆ. ಈ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಉತ್ತರ ದ್ವಾರವನ್ನು ತೆರೆದಂಥದ್ದು ಪೂಜೆ ಏನೆಲ್ಲ ಆಯಿತು ಅಂತೇಳಿ ನಿಜ, ಬಹಳ ವಿಶೇಷವಾದ ಪಾಯಿಂಟ್, ಅದು ಮುಖ್ಯವಾದಂಥ ಒಂದು ವಿಚಾರ. ಪ್ರತಿದಿನ ನಾವು ಪೂರ್ವಾಭಿಮುಖವಾಗಿ ಬಂದು ಸ್ವಾಮಿ ದರ್ಶನ ಮಾಡ್ತೀವಿ, ಪೂರ್ವದ ಬಾಗಿಲಲ್ಲಿ ರಾಜಗೋಪುರ ಅಂತ. ಇವತ್ತೊಂದು ದಿನ ಮಾತ್ರ ಉತ್ತರ ದ್ವಾರದಲ್ಲಿ ದರ್ಶನ ಮಾಡೋದು. ಯಾಕೆ ಅಂದರೆ ಒಂದು ಸಲ ನಾವು ವೈಕುಂಠಕ್ಕೆ ಹೋದ್ಮೇಲೆ ಯದ್ಗತ್ವ ಅನಿವರ್ತಂತೆ ತದ್ಧಾಮ ಪರಮಮ್ಮಮ, ಎಲ್ಲಿ ಹೋಗಿ ಮತ್ತೆ ನಾವು ಹಿಂದಿರುಗಿ ಬರೋದಿಲ್ವೋ, ಎಲ್ಲಿ ಹೋದ್ಮೇಲೆ ನಮ್ಮನ್ನು ಇನ್ನು ಕಳಿಸೋದಿಲ್ವೋ, ಎಲ್ಲಿ ಹೋದರೂ ಕಳಿಸ್ಬಿಡ್ತಾರೆ, ಹೋಗಿ ಹೋಗಿ ಅಂತಾರೆ, ಆದರೆ ಅಲ್ಲಿ ಹೋದರೆ ಇನ್ನು ಕಳಿಸೋದಿಲ್ಲ. ಆ ಥರದ ಒಂದು ಅನುಭವ ಇಲ್ಲಿ ಪಡ್ಕೊಳ್ಳೋದು ಅಂತ. ಅದಕ್ಕೆ ಇವತ್ತು ಉತ್ತರ ದ್ವಾರ ದರ್ಶನ ಒಂದೇ ಒಂದು ದಿವಸ, ವೈಕುಂಠ ಏಕಾದಶಿ ದಿವಸ ಇವತ್ತು ಉತ್ತರ ದ್ವಾರ ದರ್ಶನ ಸ್ವಾಮಿಗೆ. ಧನುರ್ಮಾಸದಲ್ಲಿ ವಿಶೇಷವಾಗಿ ಏಕಾದಶಿ, ಬಹಳ ವಿಶೇಷವಾದ ಮೋಕ್ಷದ ಏಕಾದಶಿ, ನಮಗೆಲ್ಲರಿಗೂ ಮೋಕ್ಷವನ್ನು ಕೊಡುವಂಥ ಏಕಾದಶಿ. ಅದಕ್ಕೆ ಭಕ್ತರೆಲ್ಲರೂ ಬಂದು ಬೆಳಗ್ಗಿನ ಜಾವ ಎದ್ದು ತಲೆ ಸ್ನಾನ ಮಾಡಿ ಶುದ್ಧವಾಗಿ ಶುಚಿಯಾಗಿ ಗೋವಿಂದ 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 ಅಂದ್ಕೊಂಡು ಬಂದು ಸ್ವಾಮಿ ದರ್ಶನ ಪಡ್ಕೊಳ್ಳೋದು. ಶ್ರೀಮನ್ನಾರಾಯಣ ಅಲಂಕಾರ ಪ್ರಿಯ, ಇವತ್ತು ವೈಕುಂಠ ಏಕಾದಶಿಯ ವಿಶೇಷತೆ. ಯಾಕಂದರೆ ದೇವಾನುದೇವತೆಗಳು ಆತನನ್ನು ನೋಡ್ಲಿಕ್ಕೆ ಬರ್ತಾರೆ. ಯಾವ ರೀತಿಯಂಥ ಅಲಂಕಾರ ಆಗಿದೆ ಶ್ರೀ ದತ್ತ ವೆಂಕಟೇಶ್ವರನಿಗೆ ಅಂತ. ಸ್ವಾಮಿ ಈ 4 ತಿಂಗಳು ಕೂಡ ಯೋಗ ನಿದ್ರೆಯಲ್ಲಿರ್ತಾರೆ. ಇವತ್ತು ಎದ್ದ ಮೇಲೆ ಸ್ವಯಂ ಲಕ್ಷ್ಮೀ ಅಮ್ಮನವರೇ ಬಂದು ಅಲಂಕಾರ ಮಾಡ್ತಾರೆ. ಅದಕ್ಕೆ ವಿಶೇಷ ಇವತ್ತು.
ಲಕ್ಷ್ಮೀ ಅಮ್ಮನವರೆಲ್ಲ ಅಲಂಕಾರ ಮಾಡಿ ಆಮೇಲೆ ದೇವತೆಗಳಿಗೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ದರ್ಶನಕ್ಕೆ ಅನುಮತಿ ಕೊಡ್ತಾರೆ. ಅದಕ್ಕೆ ಅಲಂಕಾರ ಪ್ರಿಯೋ ವಿಷ್ಣು ಅಂತ. ಸ್ವಾಮಿಗೆ ಅಲಂಕಾರ ಬಹಳ ಇಷ್ಟ. ಅದಕ್ಕೆ ಶಂಖ ಚಕ್ರ ಗದ ಕೈಯಲ್ಲಿ ಸ್ವಾಮಿ ಬೆಣ್ಣೆಯನ್ನು ಇಟ್ಕೊಂಡಿರ್ತಾನೆ. ಆ ಬೆಣ್ಣೆಯಿಂದ ನಮಗೆಲ್ಲರಿಗೂ ಆರೋಗ್ಯವನ್ನು ಕೊಡ್ತಾನೆ. ನವನೀತ ಅಂತ ಅಂದರೆ ಹೊಸದಾಗಿ ಬರುವಂಥ ರೋಗಗಳು, ಹೊಸದಾಗಿ ಬರುವಂಥ ದೋಷಗಳು, ಹೊಸದಾಗಿ ಬರುವಂಥ ಪಾಪಗಳು ಎಲ್ಲವನ್ನ ಸ್ವಾಮಿ ಪರಿಹಾರ ಮಾಡ್ತಾನೆ, ನುಂಗು ಹಾಕಿಬಿಡ್ತಾನೆ, ನಮಗೆ ಅಮೃತವನ್ನು ಕೊಡ್ತಾನೆ. ಆ ಅಲಂಕಾರವಾಗಿ ಪ್ರತೀಕವಾಗಿ ಶ್ರೀದೇವಿ ಭೂದೇವಿ ಸಮೇತ ಗುರುವಾಯೂರಪ್ಪ ದತ್ತ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಇವತ್ತು ಪಡಿತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಸ್ವಾಮಿಗೆ ಹೋಮ ನಡೀತಾ ಇದೆ. ಹಾಗೂ ಕಾರಣೀಕವಾದಂಥ ದೇವಸ್ಥಾನ ಕಾರಣ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ ನಡೀತಾ ಇದೆ. ನಿರಂತರವಾಗಿ ಚತುರ್ವೇದ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಗವದ್ಗೀತಾ ಪಾರಾಯಣ, ಹಾಗೂ ವಿಶೇಷವಾಗಿ ಯಾರು ಸಂಗೀತ ಸೇವೆಯನ್ನೆಲ್ಲ ಮಾಡ್ತಾರೆ ಅವರಿಂದ ಆ ಸೇವೆಗಳೆಲ್ಲ ಆಗ್ತಾ ಲೋಕ ಕಲ್ಯಾಣವಾಗಲಿ, ವಿಶ್ವಶಾಂತಿ ಆಗಲಿ, ನಮ್ಮ ಕರ್ನಾಟಕ, ನಮ್ಮ ದೇಶ, ಪ್ರಪಂಚವೆಲ್ಲವೂ ಚೆನ್ನಾಗಿರಲಿ ಅಂಥೇಳಿ ಸ್ವಾಮಿಗೆ ಪ್ರಾರ್ಥನೆ. ಇದು ಕಿರಿಯ ಶ್ರೀಗಳ ಮಾತು. ಇವತ್ತು ಶ್ರೀ ದತ್ತ ವೆಂಕಟೇಶ್ವರನಿಗೆ ವಿಶೇಷವಾದಂಥ ವೈಕುಂಠ ಏಕಾದಶಿಯ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ಎಲ್ಲರೂ ಸಹ ಆರೋಗ್ಯವಂತರಾಗಿರಲಿ ಅನ್ನೋ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತು ವೈಕುಂಠ ಏಕಾದಶಿಯನ್ನು ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನೆರವೇರಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.